ಜೈ ಶ್ರೀರಾಮ್. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ನನ್ನೆಲ್ಲ ಆತ್ಮೀಯ ಆದರಣೀಯ ಸಹೋದರರೇ, ಬೀದರ್ ಜಿಲ್ಲೆಯ ಸಮಸ್ತ ನನ್ನೆಲ್ಲ ಹಿಂದೂ ಸಮಾಜದ ಕಾರ್ಯಕರ್ತ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಾಳೆ 11ನೇ ತಾರೀಕಿನಂದು ಭಕ್ತಿ ಭಂಡಾರಿ ವಚನಗಳ ಗಾರುಡಿಗ ಸಮಾನತೆ ಹರಿಕಾರ ವಿಶ್ವಗುರು ಬಸವಣ್ಣನವರ ಈ ನೆಲದಲ್ಲಿ ಹಿಂದೂ ಸಮ್ಮೇಳನವನ್ನ 11ನೇ ತಾರೀಕಿನಂದು ಹಮ್ಮಿಕೊಳ್ಳಲಾಗಿದೆ. 11ನೇ ತಾರೀಕಿನಂದು ಮಧ್ಯಾಹ್ನ 1 ಗಂಟೆಗೆ ಬಸವ ಕಲ್ಯಾಣ ನಗರದ ಖಿಲಾದಿಂದ ಅಕ್ಕ ಮಹಾದೇವಿ ಮೈದಾನದವರೆಗೆ ಬೃಹತ್ ಪ್ರಮಾಣದ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ, ಧರ್ಮವೀರ ಸಂಭಾಜಿ ಮಹಾರಾಜರ ಅಪ್ಪಟ ಅಭಿಮಾನಿಯಾದ ನಾನು ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನ ಮಾಡ್ತೇನೆ. ತಾವೆಲ್ಲರೂ ಈ ಶ್ರೇಷ್ಠ ನೆಲದಲ್ಲಿ ನಡೆಯುವ ಹಿಂದೂ ಸಮ್ಮೇಳನವನ್ನ ತಾವೆಲ್ಲರೂ ಬರುವುದರ ಮುಖಾಂತರ, ಸಹಕಾರ ನೀಡುವುದರ ಮುಖಾಂತರ ತಾವು ಯಶಸ್ವಿಗೊಳಿಸಬೇಕು ಅಂಥೇಳಿ ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಸೇವಕನಾಗಿ ನಾನು ವಿನಂತಿಯನ್ನ ಮಾಡ್ತೇನೆ. ವಿಶೇಷವಾಗಿ ಸ್ನೇಹಿತರೆ, 11ನೇ ತಾರೀಕಿನ ಮಧ್ಯಾಹ್ನ 1 ಗಂಟೆಯಿಂದ ಶೋಭಾಯಾತ್ರೆ, ವಿಜೃಂಭಣೆ ಯಾತ್ರೆ. ಅದು ಈ 153 ನನ್ನ ವಿಧಾನಸಭಾ ಮತಕ್ಷೇತ್ರದ 153 ಹಳ್ಳಿಗಳ ಪ್ರತಿಯೊಬ್ಬ ತರುಣರು, ಯುವಕರು, ಆದರಣೀಯ ಹಿರಿಯರು, ರೈತ ಮಿತ್ರರು ತಾವೆಲ್ಲರೂ ಭಾಗವಹಿಸಬೇಕು. 11ನೇ ತಾರೀಕಿನಂದು ಅಕ್ಕ ಮಹಾದೇವಿ ಮೈದಾನದಲ್ಲಿ ನಡೆಯುವ 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ನಡೆಯುವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಪರಮ ಪೂಜ್ಯರು, ಆದರಣೀಯರು, ಕೃಷಿ ಪಂಡಿತರು ಆದಂತಹ ಪರಮ ಪೂಜ್ಯ ಶ್ರೀ ರಾಜೇಶ್ವರ ಶಿವಾಚಾರ್ಯರು ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ವಿಶೇಷವಾಗಿ ನಮ್ಮ ಗವಿ ಮಠದ ಅಭಿನವ ಗಣಲಿಂಗ ರುದ್ರಮುನಿ ಶಿವಾಚಾರ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇನ್ನೋರ್ವ ಹಿರಿಯರು, ಆದರಣೀಯ ಸಾಮಾಜಿಕ ಕಾರ್ಯಕರ್ತರು ಆದಂತಹ ಆತ್ಮೀಯರು ಆದಂತಹ ಕೃಷ್ಣ ಜೋಶಿಯವರು ಈ ಹಿಂದೂ ಸಮ್ಮೇಳನವನ್ನು ಕುರಿತು ಮಾತನಾಡುವರಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಇದೊಂದು ನಮಗಾಗಿ, ನಿಮಗಾಗಿ, ನಮ್ಮೆಲ್ಲರಿಗಾಗಿ, ಈ ದೇಶದ ಭವಿಷ್ಯಕ್ಕಾಗಿ ಒಂದು ಉತ್ತಮವಾದಂತಹ ಕಾರ್ಯಕ್ರಮ, ಶ್ರೇಷ್ಠವಾದಂತಹ ಕಾರ್ಯಕ್ರಮ. ಅದು ಹಿಂದೂ ಸಮ್ಮೇಳನ. ಈ ಸಮ್ಮೇಳನವನ್ನ ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಬಸವ ಕಲ್ಯಾಣರವರು ಆಯೋಜನೆ ಮಾಡಲಿದ್ದಾರೆ, ನಡೆಸುವರಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೆ ಈ ನೆಲದ ಸೇವಕನಾಗಿ, ನಿಮ್ಮ ಸಹೋದರನಾಗಿ ಬಸವ ಕಲ್ಯಾಣದ ಬೃಹತ್ ಹಿಂದೂ ಸಮ್ಮೇಳನವನ್ನ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮುಖಾಂತರ ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮೆಲ್ಲರಿಗೂ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು.